Hello, dear students. Welcome to Sociology class. Myself, Sri G.D. Kadalagi, lecturer in Sociology, KLE Societies, Jaya Bagewadi Arts, Science and Commerce PU College, Nipani. Today, we discuss first unit, Nature of Sociology. Here comes first subtopic, Meaning and definition of the term sociology. The main topics in this concepts: introduction, meaning and definition. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮಗೆ ಸ್ವಾಗತ. ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕ, KLE ಸಂಸ್ಥೆಯ ಜಯ ಬಾಗೇವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ, ನಿಪ್ಪಾಣಿ. ವಿದ್ಯಾರ್ಥಿಗಳೇ, ಇವತ್ತು ಮೊದಲನೆಯ ಘಟಕ ಸಮಾಜಶಾಸ್ತ್ರದ ಸ್ವರೂಪದ ಕುರಿತು ಚರ್ಚಿಸೋಣ. ಇದರಲ್ಲಿ ಬರುವಂಥ ಮೊದಲನೇ ಉಪಘಟಕ ಯಾವುದಂತಂದರೆ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆ. ಇದರಲ್ಲಿ ಪ್ರಸ್ತಾವನೆ, ಅರ್ಥ ಮತ್ತು ಸಮಾಜಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ವಿ ನೋ ಹೌ ಸೊಸೈಟಿ ಫಾರ್ಮುಲೇಟ್. A well-known social as well as political thinker, Aristotle, rightly told that man is a social animal. Here, social means what? Social means human event. Also called activity. When human beings involved day-to-day events or activities, that time they come to the contact and communication. When they came to the contact and communication, automatically it led to the foundation of relationship. So when the relationship build up among the people, it helps to establish groups. Different type of groups established with the help of different type of relationship. This web of social relationship, also called society, or the group of groups, also called society. ವಿದ್ಯಾರ್ಥಿಗಳೇ, ಮೊದಲು ಸಮಾಜ ಹೇಗೆ ರಚನೆಗೊಳ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿರುವಂಥ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ. ಮಾನವ ಸಾಮಾಜಿಕ ಜೀವಿ ಅಂತ. ಈ ಸಾಮಾಜಿಕ ಅಂದರೆ ಏನು ಅಂತ ಭಾಳಷ್ಟು ಸಂದರ್ಭದಲ್ಲಿ ಸಾಮಾಜಿಕ ಅಂತ ಪದ ಬಳಸ್ತೀವಿ. ಹಾಗಾದರೆ ಸಾಮಾಜಿಕ ಅಂದರೆ ಏನು ಅಂತ. ಸಾಮಾಜಿಕ ಅಂತಂದರೆ ಮಾನವನ ಘಟನೆಗಳು ಅಥವಾ ಚಟುವಟಿಕೆಗಳು, ಕ್ರಿಯೆಗಳು. ಯಾವಾಗ ಮಾನವ ಚಟುವಟಿಕೆಗಳಲ್ಲಿ ಅಥವಾ ಒಂದು ಘಟನೆಯಲ್ಲಿ ತೊಡಗುತ್ತಾನ, ಆ ಸಂದರ್ಭದಲ್ಲಿ ಅವನು ಇನ್ನೊಬ್ಬರ ಸಂಪರ್ಕಕ್ಕೆ ಬರಬೇಕಾಗ್ತದೆ. ಯಾವಾಗ ಒಬ್ಬ ವ್ಯಕ್ತಿ ಸಂಪರ್ಕ ಮತ್ತು ಸಂವಹನಕ್ಕೆ ಒಳಪಡ್ತಾನ, ಆ ಸಂದರ್ಭದಲ್ಲಿ ಅವ್ರ ಮಧ್ಯೆ ಸಂಬಂಧಗಳು ಬೆಳ್ತಾವ. ಈ ಸಂಬಂಧಗಳು ಬೆಳೀತಾ ಹೋದಂಗೆ ಒಂದು ಬಲೆ ನಿರ್ಮಾಣ ಆಗ್ತದೆ, ವೆಬ್ ನಿರ್ಮಾಣ ಆಗ್ತದೆ. ಈ ಬಲೆಯನ್ನೇ ನಾವು ಸಮಾಜ ಅಂತ ಕರಿತೀವಿ. ಮತ್ತು ಸಂಬಂಧಗಳು ಎಷ್ಟು ರೀತಿಯಾಗಿ ಬೇರೆ ಬೇರೆ ಏರ್ಪಡ್ತಾವ, ಅಷ್ಟು ಬೇರೆ ಬೇರೆ ಸಮೂಹಗಳು ಹುಟ್ಟಿಕೊಳ್ತಾವ. ಈ ಥರ ಸಮೂಹಗಳ ಸಮೂಹವನ್ನು ಕೂಡ ನಾವು ಸಮಾಜ ಅಂತ ಕರಿತೀವಿ. Okay, students, next come to the introduction topic. So here, science means systematic body of knowledge. ಒಂದು ವ್ಯವಸ್ಥಿತವಾಗಿರುವಂಥ ಜ್ಞಾನವನ್ನು
ವಿಜ್ಞಾನ ಅಂತ ಕರಿತೀವಿ. ಸೊ ಆಲ್ರೆಡಿ ನೀವು ಹೈಸ್ಕೂಲ್ ತರಗತಿಗಳಲ್ಲಿ ಸಮಾಜ ವಿಜ್ಞಾನ ಅಂತ ಓದಿದಿರಿ, ವಿಜ್ಞಾನ ಅಂತ ಓದಿದಿರಿ, ಸಮಾಜ ವಿಜ್ಞಾನ ಅಂತ ಓದಿದಿರಿ. ಸೊ ಆಲ್ರೆಡಿ ಸ್ಟೂಡೆಂಟ್ಸ್ ಇನ್ ಹೈಸ್ಕೂಲ್ ಲೆವೆಲ್ you're studied science as well as social science. It means science we classified into two typely. ಸಮಾಜವನ್ನು ಎರಡು ವಿಜ್ಞಾನವನ್ನು ಎರಡು ವಿಜ್ಞಾನಗಳಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ನೈಸರ್ಗಿಕ ವಿಜ್ಞಾನ ಅಂತ, ಇನ್ನೊಂದು ಸಾಮಾಜಿಕ ವಿಜ್ಞಾನ ಅಂತ. ಸೊ ಹಿಯರ್ ನ್ಯಾಚುರಲ್ ಸೈನ್ಸಲ್ಲಿ ನ್ಯಾಚುರಲ್ ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, biology, so these all different, even geography, these all sciences comes. And in social sciences here comes history, economics, political science, sociology, anthropology, even psychology also. So these all different sciences comes in social sciences. Our subject here, sociology, belongs to social sciences. ಈ ನೈಸರ್ಗಿಕ ಮತ್ತು ಸಾಮಾಜಿಕ ವಿಜ್ಞಾನಗಳನ್ನು ವರ್ಗೀಕರಣ ಮಾಡಿದಾಗ ನೈಸರ್ಗಿಕ ವಿಜ್ಞಾನಗಳಲ್ಲಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಈ ಥರನಾಗಿರುವಂಥ ಒಂದು ವಿಜ್ಞಾನಗಳನ್ನು ಕಾಣ್ತೀವಿ ಅಂತ. ಅಂದರೆ ನೈಸರ್ಗಿಕ ಅಂಶಗಳನ್ನಿಟ್ಟುಕೊಂಡು ಸಂಶೋಧನೆ ಮಾಡುವಂಥವುಗಳು. ಆಮೇಲೆ ಇನ್ನೊಂದು ವರ್ಗ ಸಾಮಾಜಿಕ ವಿಜ್ಞಾನ. ಇದರಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ ಈ ಮೊದಲಾದಂಥ ವಿಜ್ಞಾನಗಳು ಸಾಮಾಜಿಕ ವಿಜ್ಞಾನಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತವೆ. ಸೊ ಇವುಗಳಲ್ಲಿ ಸಮಾಜಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತದೆ. ಸ್ಟೂಡೆಂಟ್ಸ್, ದ ಹೆರಿಟೇಜ್ ಆಫ್ ಸೋಷಿಯಲ್ ಸೈನ್ಸ್ ಸ್ಟಾರ್ಟೆಡ್ ಇನ್ 18th and 19th century. ಸಮಾಜ ವಿಜ್ಞಾನಗಳ ಒಂದು ಪರಂಪರೆ ಆರಂಭಗೊಂಡಿದ್ದು 18 ಮತ್ತು 19ನೇ ಶತಮಾನದಲ್ಲಿ. ಹಿಯರ್ our sociology is youngest science. We called it is youngest science because it emerged in 1839. It means in 19th century, and became a wide social science compared to the other social sciences, because we called sociology is the mother of all social sciences. ಸಮಾಜಶಾಸ್ತ್ರ ಒಂದು ಯುವ ಕಿರಿಯ ವಿಜ್ಞಾನ ಅಂತ ಕರಿತೀವಿ. ಯಾಕೆಂದರೆ ಎಲ್ಲ ಸಾಮಾಜಿಕ ವಿಜ್ಞಾನಗಳು ಜನಿಸಿದ ನಂತರ ಕೊನೆಯದಾಗಿ 1839ರಲ್ಲಿ ಅಂದರೆ 19ನೇ ಶತಮಾನದಲ್ಲಿ ಸಮಾಜಶಾಸ್ತ್ರ ಅನ್ನುವಂಥ ಒಂದು ವಿಷಯ ಹುಟ್ಟಿಕೊಳ್ತದೆ, ಈ ವಿಜ್ಞಾನ ಹುಟ್ಟಿಕೊಳ್ತದೆ. ಸೊ ಆ ಕಾರಣಕ್ಕಾಗಿ ಇದು ಕಿರಿಯ ವಿಜ್ಞಾನವಾಗಿದ್ದರೂ ಕೂಡ ಎಲ್ಲ ಸಮಾಜ ವಿಜ್ಞಾನಗಳಿಗಿಂತ ವೇಗವಾಗಿ ಬೆಳವಣಿಗೆ ಹೊಂದಿದ್ದನ್ನು ನಾವು ಕಾಣ್ತೀವಿ. ಅದಕ್ಕೆ ಸಮಾಜಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ತಾಯಿ ಅಂತ ನಾವು ಕರಿತೀವಿ. ಆ್ಯಂಡ್ ದ ಏಮ್ ಆಫ್ ದಿಸ್ ಸಬ್ಜೆಕ್ಟ್ ಆರ್ ಏಮ್ ಆಫ್ ದಿ sociology is to conduct complete and comprehensive study of human society on a scientific base. So already we know that society in generally, but this subject wanted to we know our society in scientific manner, not only general sense. We know our society, we know our surrounding issues systematically, properly. ದಿಸ್ ಈಸ್ ದಿ ಏಮ್ ಆಫ್ ಸೋಷಾಲಜಿ. ಸೊ ಸಮಾಜಶಾಸ್ತ್ರದ ಒಂದು ಉದ್ದೇಶ ಏನಂತಂದರೆ ವೈಜ್ಞಾನಿಕ ನೆಲೆಯ ಮೇಲೆ ಮಾನವ ಸಮಾಜವನ್ನು ಸಮಗ್ರ ಅಧ್ಯಯನ ಮಾಡೋದು ಅಂತ. ನಮಗೆ ಸಮಾಜ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಗೊತ್ತದ, ನಾವಿರೋದು ಎಲ್ಲೇನು ಕೇಳಿದ್ರೆ ಸಮಾಜ ಅಂತ ಹೇಳ್ತೀವಿ. ಬಟ್ ಆ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ವಿದ್ಯಮಾನಗಳನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡುವಂಥದ್ದು ಈ ಸಮಾಜಶಾಸ್ತ್ರದ ಉದ್ದೇಶ ಆಗಿರೋದು. ಸೊ the founder of the sociology, they also wanted to
ಸೋಷಾಲಜಿ ಬಿಕೇಮ್ ಆಸ್ ಎ ಸೈನ್ಸ್. ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ಮಾಡಬೇಕಂತಲೇ ಇದರ ಸಂಸ್ಥಾಪಕರು ಪ್ರಯತ್ನಿಸಿದ್ದನ್ನು ನಾವು ಕಾಣ್ತೀವಿ ಅಂತ. ನೆಕ್ಸ್ಟ್, ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ವಿ ಡಿಸ್ಕಸ್ ಇಟ್ಸ್ ಮೀನಿಂಗ್. A well-known French philosopher Auguste Comte used the term sociology first time in his famous book Positive Philosophy in 1839. So we called him as a first founding father of sociology. ಇಲ್ಲಿ ಸಮಾಜಶಾಸ್ತ್ರದ ಅರ್ಥ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಈ ಪದವನ್ನು ಪರಿಚಯಿಸಿದವರು ಯಾರು ಅನ್ನೋದನ್ನು ತಿಳ್ಕೊತೀವಿ. ಒಬ್ಬ ಶ್ರೇಷ್ಠ ಫ್ರೆಂಚ್ ತತ್ವಜ್ಞಾನಿಯಾಗಿರುವಂಥ ಅಗಸ್ಟ್ ಕೋಮ್ಟ್ ಅನ್ನುವಂಥವನು ತಾನು ಬರೆದಿರುವಂಥ ಮೊದಲ ಕೃತಿ ಪಾಸಿಟಿವ್ ಫಿಲಾಸಫಿ 1839ರಲ್ಲಿ ತಾನು ಪರಿಚಯಿಸಿರುವಂಥ ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯಲ್ಲಿ ಸೋಷಾಲಜಿ ಎಂಬ ಪದವನ್ನು ಬಳಸ್ತಾನೆ, ಸಮಾಜಶಾಸ್ತ್ರ ಅನ್ನುವಂಥ ಪದವನ್ನು ಬಳಸ್ತಾನೆ. ಆ ಕಾರಣಕ್ಕಾಗಿಯೇ ಈತನನ್ನು ಸಮಾಜಶಾಸ್ತ್ರದ ಪ್ರಪ್ರಥಮ ಸಂಸ್ಥಾಪಕ ಪಿತಾಮಹ ಅಂತ ನಾವು ಕರಿತೀವಿ. ಸೊ ಆ ಹೆಸರಿನಿಂದ ಈತ ಗುರುತಿಸಲ್ಪಡ್ತಾನೆ. ಈಸ್ ದಿ ಫಸ್ಟ್ ಫೌಂಡಿಂಗ್ ಫಾದರ್ ಆಫ್ ಸೋಷಿಯಾಲಜಿ. Okay, dear students, next we discuss origin of the term sociology. Here, the term sociology derived from Latin word socius and Greek word logos. Here, socius means companionship or associate, and logos means science or study. ಸಮಾಜಶಾಸ್ತ್ರ ಎಂಬ ಪದದ ಉಗಮ ಹೇಗಾಯ್ತಂತಂದರೆ, ಸೋಷಾಲಜಿ ಅನ್ನುವಂಥ ಇಂಗ್ಲಿಷ್ ಪದವು 2 ಪದಗಳಿಂದ ಉಗಮಗೊಂಡಿದೆ. ಒಂದು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಅನ್ನುವಂಥ 2 ಪದಗಳಿಂದ ಉಗಮಗೊಂಡಿದೆ. ಇಲ್ಲಿ ಸೋಸಿಯಸ್ ಅಂದರೆ ಸಹಚರ ಅಥವಾ ಸಮಾಜ ಅಂತ ನಾವು ಕರಿತೀವಿ. ಲಾಗೋಸ್ ಅಂತಂದರೆ ವಿಜ್ಞಾನ ಅಥವಾ ಅಧ್ಯಯನ. ಇಟ್ಸ್ ಎಟಮೋಲಾಜಿಕಲ್ ಮೀನಿಂಗ್ ಈಸ್ ಸ್ಟಡಿ ಆಫ್ ಸೊಸೈಟಿ. ಹಾಗಾದರೆ ಇದರ ಶಬ್ದಶಃ ಅರ್ಥ ಏನಾಗ್ತದೆ ಅಂತಂದರೆ ಸಮಾಜದ ಅಧ್ಯಯನ. which deals the scientific study about society is called sociology. ಯಾವುದು ಸಮಾಜದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದೆ ಅದನ್ನು ನಾವೇನು ಕರಿತೀವಿ ಅಂತಂದರೆ ಸಮಾಜಶಾಸ್ತ್ರ ಅಂತ ಕರಿತೀವಿ. Dear students, next come to the definitions. Here, according to Auguste Comte, sociology is the science of social phenomena subject to natural and invariable laws, that discovery of which is the object of investigation. It means, according to Auguste Comte, sociology is the science of social phenomena, which phenomena subject to natural and what are the changes in society, what are the invariable laws takes place in society, and not only the subject related to the natural and invariable laws, it also discovers new issues which are conducted in day-to-day life. So, which subject deals with day-to-day life activities, issues and invariable laws is called sociology. ಅಗಸ್ಟ್ ಕೋಮ್ಟನ ಪ್ರಕಾರ ಸಮಾಜಶಾಸ್ತ್ರ ಅಂದರೆ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿದೆ. ಅಂದರೆ ಅಗಸ್ಟ್ ಕೋಮ್ಟರ ಪ್ರಕಾರ ಸಮಾಜಶಾಸ್ತ್ರ ಅಂತಂದರೆ ನಿಸರ್ಗ ಸಹಜವಾದ ಮತ್ತು ಸ್ಥಿರ ರೂಪದ ನಿಯಮಗಳೇನಿರ್ತಾವ ಆ ನಿಯಮಗಳಿಗೆ ಒಳಪಟ್ಟಿರುವಂಥ ಸಾಮಾಜಿಕ ವಿದ್ಯಮಾನಗಳನ್ನು ಅಧ್ಯಯನ ಮಾಡ್ತದ ಅಂತ. ಅಂದರೆ ಸಾಮಾಜಿಕ ಜೀವನದಲ್ಲಿ
ಯಾವಾಗಲೂ ಬದಲಾವಣೆಗಳು ಏರ್ಪಡ್ತಿರ್ತಾವ, ಸಂಬಂಧಗಳಲ್ಲಿ ಬದಲಾವಣೆಗಳಾಗ್ತಿರ್ತಾವ, ಸಂಸ್ಥೆಗಳಲ್ಲಿ ಬದಲಾವಣೆಗಳಾಗ್ತಿರ್ತಾವ, ಆಮೇಲೆ ಮಾನವನ ವರ್ತನೆಗಳಲ್ಲಿ ಬದಲಾವಣೆಗಳಾಗ್ತಿರ್ತಾವ. ಅವುಗಳು ಆಮೇಲೆ ಅದನ್ನು ಅವಲಂಬಿಸಿರುವಂಥ ನಿಸರ್ಗ, ಇವುಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕನ್ನುವಂಥದ್ದು ಅಗಸ್ಟ್ ಕೊಮ್ಟೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅಂತಹ ನಿಯಮಗಳನ್ನು ಆಗಾಗ ಸಂಶೋಧಿಸ್ತಾನೇ ಇರಬೇಕು, ಶೋಧಿಸ್ತಾನೇ ಇರಬೇಕು. ಈ ಥರ ಕೆಲಸ ಯಾವ್ದು ಮಾಡ್ತದೆ ಅದನ್ನು ಸಮಾಜಶಾಸ್ತ್ರ ಅಂತ ಕರೀತಾನೆ. ದೆನ್ another one, sociologist according to McIver and Fayes. According to him, sociology is about social relationship. McIver and Fayes rightly told that sociology means it is the scientific study about social relationship. So already I told how the relationship established in society, and without social relationship a person cannot live alone. It means he must and should come to the relationship. So which subject deals with a systematic study about social relationship is called sociology. ಮೆಕೈವರ್ ಆ್ಯಂಡ್ ಫೇಸ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಕುರಿತಾದ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಕರೀತಾರೆ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಸಂಬಂಧಗಳು ಹೇಗೆ ರಚನೆಗೊಳ್ತಾವ ಅಂತ, ಒಂದು ಸಮಾಜದಲ್ಲಿ ಸಂಬಂಧಗಳು ಹೇಗೆ ರಚನೆಗೊಳ್ತಾವ ಅಂತ. ಆ ಸಂಬಂಧಗಳು ಎಷ್ಟರ ಮಟ್ಟಿಗೆ ಗಟ್ಟಿ ಆಗ್ತಾ ಹೋಗ್ತಾವ, ಬೆಳೀತಾ ಹೋಗ್ತಾವ. ಒಬ್ಬ ವ್ಯಕ್ತಿ ಆ ಸಂಬಂಧ ಸಮಾಜವನ್ನು ಬಿಟ್ಟು ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ಈ ಥರ ಸಾಮಾಜಿಕ ಸಂಬಂಧಗಳ ಕುರಿತು ಯಾವುದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತದೆ ಅದನ್ನು ಸಮಾಜಶಾಸ್ತ್ರ ಅಂತ ಮೆಕೈವರ್ ಆ್ಯಂಡ್ ಫೇಸ್ ಅವರು ಕರೀತಾರೆ. Then another one personality, according to Emile Durkheim, he defined sociology is the science of institutions. So according to him, the subject also conduct scientific study about social institutions like marriage, family, religion as well as laws, finance. These all are the different institutions. So these all institutions systematically studied by under sociology. ಎಮೈಲ್ ಡರ್ಕೀಮರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಕರೀತಾರೆ. ಅಂದರೆ ಸಮಾಜಶಾಸ್ತ್ರವು ಸಮಾಜದಲ್ಲಿರುವಂಥ ಒಂದು ಸಂಸ್ಥೆಗಳು, ಉದಾಹರಣೆಗೆ ವಿವಾಹ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಕಾನೂನುಗಳಾಗಿರ್ಬೋದು, ಹಣಕಾಸು ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಈ ಥರನಾಗಿರುವಂಥ ಸಂಸ್ಥೆಗಳೇನು ಬರ್ತವೆ ಇವುಗಳ ಬಗ್ಗೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿಕೊಡುವಂಥದ್ದೇ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ. ದೆನ್ ಟೋಟಲಿ sociology means it is a scientific study about human society and his social relationship. So it means sociology is nothing but it is only science, it is only study which conduct a scientific study about human society as well as his surrounding social relationship, his surrounding social institutions, his surrounding social groups. So this is called sociology. ಒಟ್ಟಿನಲ್ಲಿ ಸಮಾಜಶಾಸ್ತ್ರ ಅಂತಂದರೆ ಮಾನವ ಸಮಾಜ ಮತ್ತು ಆತನ ಸಾಮಾಜಿಕ ಸಂಬಂಧಗಳ ಕುರಿತು ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದೆ. ಮಾನವನ ಸಮಾಜ ಆಗಿರ್ಬೋದು, ಅವನ ಸಂಬಂಧಗಳಾಗಿರ್ಬೋದು, ಆಮೇಲೆ ಅವನು ಸುತ್ತಮುತ್ತಲಿರುವಂಥ ಸಂಸ್ಥೆಗಳಿರ್ಬೋದು, ಸಮೂಹಗಳಿರ್ಬೋದು, ಸಂಘಟನೆಗಳಿರ್ಬೋದು, ಇವೆಲ್ಲಗಳ ಬಗ್ಗೆ ಯಾವುದು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತದೆ ಅದನ್ನು ಸಮಾಜಶಾಸ್ತ್ರ ಅಂತ ಕರೀತಾರೆ. ಸೊ ಡಿಯರ್ students, next time we discussing the nature of sociology. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಸಮಾಜಶಾಸ್ತ್ರದ ಗುಣಲಕ್ಷಣಗಳ ಕುರಿತು ಚರ್ಚಿಸೋಣ. ಧನ್ಯವಾದಗಳು.